ಪ್ರಿಯ ವಿದ್ಯಾರ್ಥಿಗಳೇ, ಕೃಷ್ಣೇಗೌಡರ ಆನೆ ಈ ದೀರ್ಘ ಗದ್ಯದಿಂದ ಪರೀಕ್ಷೆಗೆ ಬರುವಂತಹ ಪ್ರಮುಖವಾದಂಥ 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯ ಪ್ರಶ್ನೆ, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರ್ಮಾಪಕರು ಯೋಚಿಸಿದರು. ದುರ್ಗಪ್ಪ ಚಂದ ವಸೂಲಿ ಮಾಡಲು, ಇಲ್ಲವೇ ಮನೆ ಉಪಯೋಗಕ್ಕೋಸ್ಕರ ಕಾಫಿ ಬೀಜವನ್ನು ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಎಂದು ಯೋಚಿಸುತ್ತಾರೆ ನಿರ್ಮಾಪಕರು. ಹಾಗೆ ಈ ಗದ್ಯದಿಂದ ಬರ್ತಕ್ಕಂತಹ 2ನೆಯ ಪ್ರಮುಖ ಪ್ರಶ್ನೆ ಯಾವುದೆಂದರೆ, ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು. ಆನೆಯನ್ನು ಸಾಕುವುದು ಎಂದರೆ ಜನರಿಗೆ ಎಲೆಕ್ಷನ್ಗೆ ನಿಂತ ಹಾಗೆ, ತನ್ನ ಮನೆ ಮಠ ಎಲ್ಲವನ್ನು ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಒಂದು ಮಾರ್ಗ ಈ ಆನೆ ಸಾಕುವುದು ಎಂದು ಜನರು ದೃಢವಾಗಿ ನಂಬಿದ್ದರು. ಹಾಗೆ 3ನೆಯ ಪ್ರಶ್ನೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಈ ಗದ್ಯದಲ್ಲಿ ಕೇಳ್ತಕ್ಕಂತಹ ಪ್ರಮುಖವಾದಂಥ 3ನೆಯ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು? ಈ ಪ್ರಶ್ನೆಗೆ ಉತ್ತರ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಮೊದಲನೆಯದಾಗಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು, 2ನೆಯದಾಗಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಹಾಗೂ PWD ಡಿಪಾರ್ಟ್ಮೆಂಟಿನವರು. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು. ಹಾಗೆ 4ನೆಯ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ್ದ. ಕೃಷ್ಣೇಗೌಡನ ಆನೆ ಮಠದಲ್ಲಿ ಇದ್ದಂಥ ಸಮಯದಲ್ಲಿ ಬರೀ ಒಣ ಹುಲ್ಲನ್ನು ಮತ್ತು ಮೊಸರನ್ನು ತಿಂದು ಸೊರಗಿದ್ದಂಥ ಆನೆ. ಕೃಷ್ಣೇಗೌಡರು ಬದನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಪಗಡುದಸ್ತಾಗಿ ಆನೆಯನ್ನು ಬೆಳೆಸಿದರು. ಹಾಗೆ 5ನೆಯ ಪ್ರಮುಖ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ, ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ದುರ್ಗಪ್ಪ ತಾನು ಮರ ಕಡಿದಿಲ್ಲವೆಂದು ಹಾಗೂ ಕೃಷ್ಣೇಗೌಡರ ಆನೆನೇ ಕೊಂಬೆಯನ್ನು ಮುರಿದು ಬೀಳಿಸಿದೆ ಎಂದು ಹೇಳಿದ್ದಕ್ಕೆ ನಾಗರಾಜ, ಹಾಗಂತ ಹೇಳಿಕೆ ಬರೆದು ಕೊಡುತ್ತೀಯಾ? ಹಾಗಿದ್ರೆ ಹೇಳು, ಅದನ್ನು ಎಳೆದುಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ. ನಿನ್ನ ಮಾತು ಏನಿದ್ದರೂ ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದು ಗುಡುಗಿದ. ಹಾಗೆ 6ನೆಯ ಪ್ರಮುಖ ಪ್ರಶ್ನೆ, ಜಬಾರ ನಿರ್ಮಾಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡೆಯಾಗಿ ಹೇಳಿದ್ದು ಏನು. ಜಬಾರ ನಿರ್ಮಾಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ 3 ದಿನದಿಂದ ಪೋಸ್ಟ್ ಕೊಟ್ಟಿರಲಿಲ್ಲ. ಯಾವಾಗ ಆಕ್ಷೇಪಿಸಿದರೂ, ಅಯ್ಯೋ ಯಾವುದೋ ಮದುವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ. 7ನೆಯ ಪ್ರಮುಖ ಪ್ರಶ್ನೆ, ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರ್ಮಾಪಕರ ಪ್ರತಿಕ್ರಿಯೆ ಏನು. ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರ್ಮಾಪಕರು, ಅದೇನು ಮಾಡುತ್ತಯ್ಯ, ಆನೆ ಎಲ್ಲೋ ಇದೆ, ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಾರಣ ಅಂತ ಹೇಳ್ತಿರಲ್ಲ, ಆನೆನೇ ಕಾರಣ ಅಂತ ಹೇಳ್ತಿರಲ್ಲ, ಬಾಯಿ ಇಲ್ಲದೆ ಇರೋರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಅಂತ ಹೇಳುತ್ತಾರೆ. 8ನೆಯ ಪ್ರಶ್ನೆ, ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು. ಲೋಡ್ ಲಾರಿಯಲ್ಲಿ ಬರುತ್ತಿದ್ದ ಅಬ್ಬಾಸ್ಗೆ ಇದ್ದಕ್ಕಿದ್ದಂಗೆ 2 ದಮ್ಮು ಎಳೆಯುವ ತೆವಲು ಶುರುವಾಗುತ್ತೆ. ಕ್ಲೀನರ್ಗೆ ಸ್ಟೇರಿಂಗ್ ಹಿಡಿಯಲು ಹೇಳಿ ಬೀಡಿ ಹತ್ತಿಸಿಕೊಳ್ಳಲು ತೊಡಗಿದ. ಲಾರಿ ದೊಡ್ಡ ಮರದ ಕಡೆಗೆ ನುಗ್ಗಿತು. ಸ್ಟೇರಿಂಗ್ ಎಂದು ಕೂಗುತ್ತಾ ಲಾರಿಯನ್ನು ದಾರಿ ಕಡೆ ತಿರುಗಿಸಲು ಯತ್ನಿಸಿದ ಅಬ್ಬಾಸ್. ಆದರೆ ಕೃಷ್ಣನಿಗೆ ಮೈಮೇಲಿನ ಪರಿವೇ ಇದ್ದ ಹಾಗೆ ಕಾಣಲಿಲ್ಲ. ಅವನು ಸ್ಟೇರಿಂಗ್ ಬಿಗಿ ಹಿಡಿದಿದ್ದು ನಿಸ್ಸಹಾಯಕನಾಗಿ ಇದ್ದಿದ್ದರಿಂದ ಮರದ ದಿಣ್ಣೆ ಬಿದ್ದು ಸಾವನ್ನು ಅಪ್ಪುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಹಾಗೆ 9ನೇ ಪ್ರಶ್ನೆ ಬಂದಂಥ ಸಮಯದಲ್ಲಿ, ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನೆಂದು ತಿಳಿಸಿದ. ಆನೆಯ ಕಾಲಿನ ಬೆರಳುಗಳಿಗೆ ಅಂಕುಶದಿಂದ ತಿವಿದರೆ ಎಂತಹ ಮಂಡು ಆನೆಯಾದರೂ ಹದ್ದುಬಸ್ತಿಗೆ ಬರುತ್ತದೆ ಎಂದು ವೇಲಾಯುಧನಿಗೆ ತಿಳಿಸ್ತಕ್ಕಂಥದ್ದು. ಹಾಗೆ 10ನೆಯ ಪ್ರಶ್ನೆಗೆ ಬಂದಂಥ ಸಂದರ್ಭದಲ್ಲಿ 10ನೆಯ ಪ್ರಶ್ನೆ, ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು.
ಅರಣ್ಯ ಇಲಾಖೆಯವರು, ಮೇಲಾಧಿಕಾರಿಗಳಾದ ನಾವು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದೇವೆ. ನಿನ್ನ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಮನೆಯವರ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸು ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರಬೇಕೆಂದು ಜಾಹೀರಾತು ಕೊಟ್ಟರು. 11ನೇ ಪ್ರಶ್ನೆ, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದಾಗೆ ಎಂದು ನಿರ್ಮಾಪಕರು ಹೇಳಿದ್ಯಾಕೆ? ಏಕೆಂದರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಕೆಲವು ತೊಂದರೆಗಳು ಎದ್ದು ತೋರುತ್ತದೆ. ಮನೆಯವರ ಹೆಸರು ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಆದರೆ ಹೆಸರು ಹಿಡಿದು ಕರೆಯಬೇಕೋ ಬೇಡವೋ, ಏಕವಚನ ಉಪಯೋಗಿಸಬೇಕೋ ಬಹುವಚನ ಉಪಯೋಗಿಸಬೇಕೋ, ಈ ಎಲ್ಲ ಬಿಕ್ಕಟ್ಟುಗಳಿಗೆ ಒಮ್ಮೆ ಉಪಾಯ ಎಂದರೆ 1-2 ಸಾರಿ ಕೆಮ್ಮಿದರೆ ಒಳಗಿನಿಂದ ಹೊರಬರುವುದು ಅಥವಾ ಅಲ್ಲೇ ಇದ್ದರೆ ತಿರುಗಿ ನೋಡಬಹುದು ಎಂದು ಹೇಳ್ತಕ್ಕಂಥದ್ದು.